ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಶಾಲೆಯ ಸ್ಥಿತಿ ಅಧೋಗತಿ ಎಂಬ ಪರಿಸ್ಥಿತಿ ಉಂಟಾಗಿದೆ. ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ. ಶಿಥಿಲಾವಸ್ಥೆಗೆ ತಲುಪಿದಂತ ಸರ್ಕಾರಿ ಪ್ರೈಮರಿ ಶಾಲೆ. ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಶಾಲೆಯ ಸ್ಥಿತಿ ಅಧೋಗತಿ ಎಂಬ ಸ್ಥಿತಿ ಉಂಟಾಗಿದೆ. ಕಲಬುರಗಿ ಜಿಲ್ಲೆ ಆಫಲಜಲಪುರ ತಾಲೂಕಿನಲ್ಲಿರುವ ಶಾಲೆ ಇದಾಗಿದೆ. ಜೇವರ್ಗಿ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಸರ್ಕಾರಿ ಪ್ರೈಮರಿ ಸ್ಕೂಲ್ 6 ಕೊಠಡಿಗಳಿರುವಂತಹ ಶಾಲೆಯಲ್ಲಿ ಅರ್ಧ ಭಾಗ ಬರೀ ಸಮಸ್ಯೆಗಳೇ ಕಾಣಿಸ್ತಾ ಇದೆ. ಜೀವ ಕೈಯಲ್ಲಿ ಹಿಡಿದುಕೊಂಡು ಪಾಠ ಕೇಳುತ್ತಿರುವ ಶಾಲಾ ಮಕ್ಕಳು. ಇನ್ನು 6 ಮಂದಿ ಶಿಕ್ಷಕರು 182 ಮಕ್ಕಳಿರುವಂತಹ ಶಾಲೆಗೆ ಬೇಕಿದೆ ಸೂಕ್ತ ಚಿಕಿತ್ಸೆ. ಮನವಿಯನ್ನ ಮಾಡಿದ್ರು ಕೂಡ ಯಾರೇ ಎನ್ನದ ಶಿಕ್ಷಣಾಧಿಕಾರಿಗಳು. ಜವಾಬ್ದಾರಿ ಅಧಿಕಾರಿಗಳ ನನಗೆ ಗ್ರಾಮಸ್ಥರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಶಿಥಿಲಾವಸ್ಥೆಗೆ ಸರ್ಕಾರಿ ಪ್ರೈಮರಿ ಶಾಲೆ ಇದೀಗ ತಲುಪಿರುವಂತದ್ದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ. ಇನ್ನು ಶಾಲೆಯ ಸ್ಥಿತಿ ಅಧೋಗತಿ ಎಂಬ ಪರಿಸ್ಥಿತಿ ಉಂಟಾಗಿದೆ. ಇಷ್ಟಾಗ್ತಾ ಇದ್ರು ಕೂಡ ಶಿಕ್ಷಣಾಧಿಕಾರಿಗಳು ಸುಮ್ಮನೆ ಕುಳಿತಿರುವಂತದ್ದು. ಕಲಬುರಗಿ ಜಿಲ್ಲೆ ಆಫಜಲಪುರ ತಾಲೂಕಿನಲ್ಲಿರುವಂತಹ ಶಾಲೆ ಇದಾಗಿದೆ. ಜೇವರ್ಗಿ ಗ್ರಾಮದಲ್ಲಿ ಸರ್ಕಾರಿ ಪ್ರೈಮರಿ ಸ್ಕೂಲ್ ನಡೀತಾ ಇದೆ. ಆದ್ರೆ ಅರ್ಧಂಬರ್ಧ ಸಮಸ್ಯೆಗಳೇ ತುಂಬಿಕೊಂಡಿದೆ. ಪ್ರೈಮರಿ ಶಾಲೆಯಲ್ಲಿ 6 ಕೊಠಡಿಗಳಲ್ಲಿರುವ ಶಾಲೆಯಲ್ಲಿ ನಾನಾಗ್ಲೇ ಹೇಳ್ದಾಗೆ ಅರ್ಧ ಭಾಗ ಬರೀ ಸಮಸ್ಯೆಗಳೇ. ಜೀವವನ್ನ ಕೈಯಲ್ಲಿ ಹಿಡಿದು ಪಾಠ ಕೇಳುತ್ತಿರುವ ಶಾಲಾ ಮಕ್ಕಳು. ಇನ್ನು 6 ಮಂದಿ ಶಿಕ್ಷಕರು 182 ಮಕ್ಕಳಿರುವ ಶಾಲೆಗೆ ಬೇಕಿದೆ ಸೂಕ್ತ ಚಿಕಿತ್ಸೆ ಎಂಬ ಸ್ಥಿತಿ ಹೊಂದಿದೆ. ಮನವಿಯನ್ನ ಮಾಡಿದ್ರು ಕ್ಯಾರೆ ಎನ್ನದ ಶಿಕ್ಷಣಾಧಿಕಾರಿಗಳ ನಡೆಗೆ ಗ್ರಾಮಸ್ಥರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಅವರ ಬೇಜವಾಬ್ದಾರಿತನಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ರೀತಿಯಾಗಿ ಸರ್ಕಾರಿ ಪ್ರೈಮರಿ ಶಾಲೆ ಶಿಥಿಲಾವಸ್ಥೆಗೆ ತಲುಪಿರುವಂತದ್ದು ನಿಜಕ್ಕೂ ಏನಾಗ್ತಿದೆ ಗೊತ್ತಾಗ್ತಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಶಾಲೆಯ ಸ್ಥಿತಿ ಅಧೋಗತಿ ಎಂಬ ಪರಿಸ್ಥಿತಿ ಉಂಟಾಗಿದೆ. ಕಲಬುರಗಿ ಜಿಲ್ಲೆ ಆಫಜಲಪುರ ತಾಲೂಕಿನಲ್ಲಿರುವಂತ ಶಾಲೆ ಏನು ಜೇವರ್ಗಿ ಗ್ರಾಮದಲ್ಲಿ ನಡೀತಾ ಇರುವಂತಹ ಸರ್ಕಾರಿ ಪ್ರೈಮರಿ ಸ್ಕೂಲ್ ಇದಾಗಿದೆ. 6 ಕೊಠಡಿಗಳಿದೆ. ಆದ್ರೆ ಅರ್ಧ ಭಾಗ ಬರೀ ಸಮಸ್ಯೆಗಳೇ ತುಂಬಿಕೊಂಡಿದೆ. ಇಷ್ಟ ಆಗ್ತಾ ಇದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಮತ್ತೊಬ್ರಾಗ್ಲಿ ಕ್ಯಾರೆ ಅಂತಿಲ್ಲ. ಯಾವ ಮಟ್ಟಕ್ಕೆ ಪರಿಸ್ಥಿತಿ ಉಂಟಾಗಿದೆ ಅಂದ್ರೆ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ನೀವು. ಅಲ್ಲಿ ಏನು ಮೇಲ್ಚಾವಡಿ ಇದೆ, ಮೇಲ್ಚಾವಡಿ ಅಷ್ಟು ಕೂಡ ಬಿರುಕು ಬಿಟ್ಟಿರುವಂತದ್ದು. ಆ ಸಿಮೆಂಟ್ ಎಲ್ಲಾ ಬಿತ್ತು ಹೋಗಿರುವಂತದ್ದು. ಮಳೆ ಬಂದು ಈಗ ಒಂದ್ ರೀತಿಯಾಗಿ ಶಿಥಿಲಾ ವ್ಯವಸ್ಥೆಗೆ ಅಲ್ಲಿ ಶಾಲೆ. ಇಷ್ಟ ಆಗ್ತಾ ಇದ್ರು ಕೂಡ ಶಿಕ್ಷಣಾಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ. ಈ ಬಗ್ಗೆ ಗ್ರಾಮಸ್ಥರೇ ಹೋಗಿ ಮನವಿಯನ್ನ ಮಾಡಿದ್ರು ಕೂಡ ಕ್ಯಾರೆ ಅಂತಿಲ್ಲ ಅಧಿಕಾರಿಗಳು. ಈ ರೀತಿಯ ಅಧಿಕಾರಿಗಳ ವರ್ತನೆಗೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ತಾ ಇರುವುದು ದೃಶ್ಯದಲ್ಲಿ ಆ ಬಾಗ್ಲು ಇವತ್ತೋ ನಾಳೆನೋ ಬಿದ್ದೋಗೋ ತರ ಇದೆ. ಮೇಲ್ಚಾವಡಿ ಎಲ್ಲ ಕುಸಿದಿದೆ. ಅಯ್ಯೋ ಇಡೀ ಶಾಲೆ ಈಗ ಬಿರುಕು ಬಿಟ್ಟಿರುವಂತದ್ದು. ಇನ್ನು ಮಕ್ಕಳು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಪಾಠ ಕೇಳುವ ಪರಿಸ್ಥಿತಿ ಉಂಟಾಗಿದೆ. ಇತ್ತ ಪೋಷಕರು ಶಾಲೆಗೆ ಹೋಗಿರುವ ಮಕ್ಕಳ ಮೇಲೆ ಎಲ್ಲಪ್ಪ ಬಿಲ್ಡಿಂಗ್ ಕುಸಿದ್ಬಿಡುತ್ತೆ, ನನ್ ಮಕ್ಕಳು ಸೇಫ್ ಆಗಿ ಮನೆಗೆ ಬಂದ್ರೆ ಸಾಕಪ್ಪ ಅನ್ನೋ ಒಂದು ನಿಟ್ಟಿನಲ್ಲಿ ಪೋಷಕರು ಕಾಯ್ತಾ ಇದ್ದಾರೆ. ಇತ್ತ ಶಿಕ್ಷಕರು ಕೂಡ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಪಾಠ ಮಾಡುವ ಸ್ಥಿತಿ ಉಂಟಾಗಿದೆ. ಎಷ್ಟರ ಮಟ್ಟಿಗೆ ಅಲ್ಲಿ ಬಿರುಕು ಬಿಟ್ಟಿದೆ ಗೋಡೆಗಳು. ಆ ಒಂದು ಕೊಠಡಿ ಶಿಥಿಲಾವಸ್ಥೆಗೆ ತಲುಪಿದೆ ಅಂತ ಹೇಳಿದ್ರೆ ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಬರೋಬ್ಬರಿ 6 ಶಿಕ್ಷಕರಿದ್ದಾರೆ, 100 ಮಕ್ಕಳಿದ್ದಾರೆ. ಈ ರೀತಿಯ ಒಂದು ಪ್ರೈಮರಿ ಸ್ಕೂಲ್ ನಲ್ಲಿ ಇಷ್ಟು ಕೆಟ್ಟ ವ್ಯವಸ್ಥೆ ಉಂಟಾಗಿರುವಂತದ್ದು ನಾಚಿಕೆಗೇಡಿನ ವಿಷಯ. ಏನಾದ್ರೂ ಬಿಲ್ಡಿಂಗ್ ಕುಸ್ತೋ ಅತಿಯಾಗಿ ಮಳೆ ಬಂದು ಅದು ಇವತ್ತೋ ನಾಳೆನ ಕುಸಿಯೋಂಗಿದೆ ಆ ಬಿಲ್ಡಿಂಗ್. ನಾವು ಕೂಡ ನೋಡ್ತಾ ಇದೀವಿ. ನಮಗೇನೆ ಈ ರೀತಿಯಾಗಿ ಅನ್ಸುತ್ತೆ ಅಂತ ಹೇಳಿದ್ರೆ ಇನ್ನು ಅದ್ರೊಳಗಡೆ ಕುತ್ಕೊಂಡು ಪಾಠವನ್ನ ಕೇಳುವಂಥದ್ದು, ಪಾಠವನ್ನ ಮಾಡುವಂತ ಶಿಕ್ಷಕರ ಗತಿ ಏನಾಗ್ಬೇಕು? ಪುಟ್ಟ ಪುಟ್ಟ ಮಕ್ಕಳು ಹೋಗಿದ್ದಾರೆ ಆ ಶಾಲೆಗೆ. ಅಷ್ಟು ದೊಡ್ಡ ಶಾಲೆಯಾದ್ರೂ ಕೂಡ ಚಿಕಿತ್ಸೆ ಕೊಡಬೇಕಾಗೋ ಪರಿಸ್ಥಿತಿ ಬಂದಿದೆ. ಶಾಲೆಗೆ ಬೇಕಿದೆ ಸೂಕ್ತ ಚಿಕಿತ್ಸೆಯನ್ನ ಕೊಡಿ ಅಂತ ಅಧಿಕಾರಿಗಳ ಹತ್ರ ಮನವಿಯನ್ನ ಮಾಡಿದ್ರು ಕೂಡ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ. ಅಲ್ಲಿ ನೋಡಿ ಆ ಒಂದು ಬಾಗಿಲು ಇದೆ, ಆ ಬಾಗಿಲು
ಸೈಡ್ ಅಲ್ಲಿ ಅಷ್ಟು ಕೂಡ ಗೋಡೆ ಕಿತ್ತೋಗಿ ನಿಂತಿರುವಂತದ್ದು. ಇವತ್ತೋ ನಾಳೆನೋ ಜೋರಾಗಿ ಬಾಕ್ಲೇನಾದ್ರೂ ಹಾಕ್ಬಿಟ್ರೆ ತಳ್ಳೋ ಪರಿಸ್ಥಿತಿ ಉಂಟಾಗಿದೆ, ಅಂದ್ರೆ ಬಿದ್ದು ಹೋಗೋ ಪರಿಸ್ಥಿತಿ ಏನಾದ್ರೂ ಆಗ್ತದೆ. ಅಧಿಕಾರಿಗಳನ್ನ ತಂದ್ಬಿಟ್ಟು ತಳ್ಳಿಬಿಟ್ರೆ ಸರಿ, ಇನ್ನೇನ್ ಮಾಡಕ್ಕಾಗತ್ತೆ? ಇಷ್ಟು ಕೆಟ್ಟ ಪರಿಸ್ಥಿತಿ ಉಂಟಾಗಿದೆ. ಆ ಮಕ್ಕಳು ಪಾಪ ಅಲ್ಲೇ ಪಾಠವನ್ನ ಕೇಳ್ತಾ ಇದ್ದಾರೆ. ಅಲ್ಲ ರೀ, ಒಂದಲ್ಲ ಎರಡಲ್ಲ 182 ಮಕ್ಕಳ ಜೀವ ನಿಮ್ ಕೈಯಲ್ಲಿದೆ. ಆ ಮಕ್ಕಳು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಪಾಠವನ್ನ ಕೇಳೋ ಪರಿಸ್ಥಿತಿ ಉಂಟಾಗಿದೆ. ಇಷ್ಟಾಗ್ತಾ ಇದ್ರು ಕೂಡ ಗೊತ್ತಾಗ್ತಿಲ್ಲ ಶಿಕ್ಷಣಾಧಿಕಾರಿಗಳು ಯಾಕೆ ಮೌನ ನಿದ್ರೆಗೆ ಜಾರಿದ್ದಾರೆ ಅಥವಾ ಜಾಣ ಕುರುಡುತನವನ್ನ ತೋರಿಸ್ತಾ ಇದ್ದಾರೋ ಗೊತ್ತಾಗ್ತಿಲ್ಲ. ಸರ್ಕಾರ ನಿಜಕ್ಕೂ ಈ ಬಗ್ಗೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳೇಬೇಕು. ಅಡಿಯಿಂದ ಮುಡಿವರೆಗೂ ಕೂಡ ಬಿರುಕು ಬಿಟ್ಟಿರೋ ಗೋಡೆಗಳು, ಆ ಮಳೆ ಬಂದು ಆ ಚಾವಡಿ ಎಲ್ಲ ಬಿರುಕು ಬಿಟ್ಟಿದೆ. ಅದೇನ್ ಬೋರ್ಡ್ ಕುಲ ಆಗಿದ್ಯಾ ಅದು? ಅದನ್ನ ಯಾರಾದ್ರೂ ಶಾಲೆ ಅಂತ ಏನಾದ್ರೂ ಹೇಳ್ತೀವ? ನಮ್ ಕಡೆ ಈ ಒಂದು ಏನು ಕೆಲಸ ಮಾಡದೆ ಖಾಲಿ ಇರುತ್ತಲ್ಲ ಬಿಲ್ಡಿಂಗ್ಗಳು, ಆ ಬಿಲ್ಡಿಂಗ್ ತರ ಕಾಣಿಸ್ತಾ ಇದೆ. ನನ್ ಕಣ್ಣಿಗೆ ಯಾಕೋ ಅದು ಶಾಲೆ ತರ ಕಾಣಿಸ್ತಿಲ್ಲ. ಇಷ್ಟು ಕೆಟ್ಟ ಪರಿಸ್ಥಿತಿ ಉಂಟಾಗ್ತಾ ಇದ್ರು ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ಹೋಗಿ ಅವರ ಬೇಜವಾಬ್ದಾರಿತನಕ್ಕೆ ಆಕ್ರೋಶವನ್ನ ಹೊರಾಗ್ತಾ ಇರುವಂತದ್ದು. ಸರ್ಕಾರಿ ಶಾಲೆ ಅಂದ್ರೆ ಯಾಕೆ ಇಷ್ಟೊಂದು ಅಧಿಕಾರಿಗಳಿಗೆ ನಿರ್ಲಕ್ಷ್ಯ ಅನ್ನೋದು ಗೊತ್ತಾಗ್ತಿಲ್ಲ. ಇತ್ತ ಮಕ್ಕಳು ಭಯದ ವಾತಾವರಣದಲ್ಲಿದ್ದಾರೆ, ಅವರು ಮನೆಗೆ ಬರ್ತಾರೋ ಇಲ್ವೋ ಅನ್ನೋ ಒಂದು ಭಯದಲ್ಲಿ ಪೋಷಕರು ಬದುಕ್ತಾ ಇದ್ದಾರೆ, ಶಿಕ್ಷಕರಿಗೂ ಕೂಡ ಭಯ ಆಗ್ತಾ ಇದೆ. ಈ ರೀತಿಯಾಗಿ ಜೇವರ್ಗಿ ಗ್ರಾಮದಲ್ಲಿರುವಂತಹ ಸರ್ಕಾರಿ ಪ್ರಾಥಮಿಕ ಶಾಲೆ, ಏನು ಗೌರ್ಮೆಂಟ್ ಸ್ಕೂಲ್ಸ್ ಅಂದ್ರೆ ಇಷ್ಟು ನಿರ್ಲಕ್ಷ್ಯನ ಅಥವಾ ಏನೋ ಗೊತ್ತಾಗ್ತಿಲ್ಲ. ಸರ್ಕಾರಿ ಶಾಲೆ ಅಂದ್ರೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ? ನಿಮ್ಮಂಥವ್ರು ನಿರ್ಲಕ್ಷ್ಯವನ್ನ ಮಾಡ್ತಿರ್ಲಿಕ್ಕೇನೆ ಇವತ್ತು ಇಷ್ಟು ಶಾಲೆಗಳು, ನಮ್ಮ ಸರ್ಕಾರಿ ಶಾಲೆಗಳು ಮುಚ್ಚೋಗಿರುವಂತದ್ದು. ಸರಿಯಾದ ವ್ಯವಸ್ಥೆಯನ್ನ ಮಾಡದೆ, ಸರಿಯಾಗಿ ಅವ್ರಿಗೆ ಮೂಲ ಸೌಕರ್ಯಗಳನ್ನ ಕೊಡದೆ ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚೋಗಿದೆ. ಎಷ್ಟೋ ಅಂದ್ರೆ ಒಂದೆರಡಲ್ಲ, ಸಾವಿರಾರು ಶಾಲೆಗಳು ಈವರೆಗೆ ಮುಚ್ಚೋಗಿರುವಂತದ್ದು. ಇಷ್ಟರ ಪರಿಸ್ಥಿತಿ ಇದ್ರೂ ಕೂಡ ಯಾಕೆ ಅಂದ್ರೆ ಇಷ್ಟು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ? 6 ಕೊಠಡಿಗಳಿದೆ ಆ ಶಾಲೆಯಲ್ಲಿ, ಅರ್ಧಕ್ಕರ್ಧ ಭಾಗ ಈಗಾಗ್ಲೇ ನೆಲಸಮ ಆಗೋಗಿದೆ. ನಾನು ಕೂಡ ನೋಡ್ತಾ ಇರ್ಬೋದು, ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಕ್ಲಿಯರ್ ಆಗಿ ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಅಲ್ಲಿ ಪರಿಸ್ಥಿತಿ ಉಂಟಾಗಿದೆ. ಮೇಲ್ಚಾವಣಿ ಅಂತೂ ಕೇಳೋದೇ ಬೇಡ, ಸಂಪೂರ್ಣವಾಗಿ ಯಾವತ್ತು ಬೀಳುತ್ತೋ, ಇವತ್ತೋ ಬೀಳುತ್ತೋ ನಾಳೆ ಬೀಳುತ್ತೋ ಅಂತಿದೆ. ಇನ್ನು ಪ್ರೈಮರಿ ಸ್ಕೂಲ್ ಅಂದ್ರೆ 1 to 7th ಅಂದ್ರೆ 1ನೇ ತರಗತಿಯಿಂದ 7ನೇ ತರಗತಿಯವರೆಗೂ ಕೂಡ ಇರುತ್ತೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಬರೋಬ್ಬರಿ 182 ಮಕ್ಕಳಿದ್ದಾರೆ. ಪ್ರಿನ್ಸಿಪಲ್ನು ಸೇರಿ 6 ಜನ ಶಿಕ್ಷಕರಿದ್ದಾರೆ. ಈ ಬಗ್ಗೆ ಗ್ರಾಮಸ್ಥರು ಎಷ್ಟೇ ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನವಾಗ್ತಿಲ್ಲ. ಇದೀಗ ಗ್ರಾಮಸ್ಥರು ಏನ್ ಮಾಡ್ಬೇಕು, ನಾವು ನಮ್ಮ ಮಕ್ಕಳನ್ನ ಹೇಗೆ ಶಾಲೆಗೆ ಕಳ್ಸೋದು ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅಲ್ಲಿ ತಗೋಬೇಕು, ಅವು ಬರ್ಬಾರ್ದ ಗಮನಿಸ್ತಾರೆ. ಅಲ್ಲಿ
ಅಲ್ಲಿ ತಗೋಬೇಕು ಅವು ಬರ್ಬಾರ್ದ ಕೆಲವು ಗಮನಿಸ್ತಾ ಅಲ್ಲಿ ಇದು ಮೇನ್ ಬೇಕು ಮ್ಯಾಲ್ ಕೊಡ್ರ ಮ್ಯಾಲ್ ಕೊಡ್ದು ಮ್ಯಾಲ್ ಕೊಡ್ರಿ ಮ್ಯಾಲ್ ಕೊಡ್ರಿ ಕೊಡ್ರಿ ಅಲ್ಲಿ ತಗೋಬೇಕು ಅವು ಬರ್ಬಾರ್ದ ಕೆಲವು ಗಮನಿಸ್ತಾ ಅಲ್ಲಿ ಇದು ಮೇನ್ ಬೇಕು ಮ್ಯಾಲ್ ಕೊಡ್ರ ಮ್ಯಾಲ್ ಕೊಡ್ದು ಮ್ಯಾಲ್ ಕೊಡ್ರಿ ಮ್ಯಾಲ್ ಕೊಡ್ರಿ ಕೊಡ್ರಿ ಅಲ್ಲಿ ತಗೋಬೇಕು ಅವು ಬರ್ಬಾರ್ದ ಕೆಲವು ಗಮನಿಸ್ತಾ ಅಲ್ಲಿ ಇದು ಮೇನ್ ಬೇಕು ಮ್ಯಾಲ್ ಕೊಡ್ರ ಮ್ಯಾಲ್ ಕೊಡ್ದು ಮ್ಯಾಲ್ ಕೊಡ್ರಿ ಮ್ಯಾಲ್ ಕೊಡ್ರಿ ಕೊಡ್ರಿ ಅಲ್ಲಿ ತಗೋಬೇಕು ಅವು ಬರ್ಬಾರ್ದ ಕೆಲವು ಗಮನಿಸ್ತಾ ಅಲ್ಲಿ
ಎಸ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ಕಲಬುರಗಿ ಜಿಲ್ಲೆಯ ಅಫಜಲಾಪುರ ತಾಲೂಕಿನ ಜೇವರ್ಗಿ ಬಿ ಗ್ರಾಮದಲ್ಲಿರುವಂತ ಸರ್ಕಾರಿ ಪ್ರಾಥಮಿಕ ಶಾಲೆ ಗೋಳು ಕೇಳೋರಿಲ್ಲ ಅನ್ನೋ ರೀತಿ ಆಗಿದೆ. ಅರ್ಧ ಭಾಗ ಈಗಾಗಲೇ ನೆಲಸಮ ಆಗಿರುವಂತದ್ದು. ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿನ ನೀಡಲು ವರದಿಗಾರಾದಂತ ಸಂತೋಷ್ ಅವ್ರ ನನ್ನೊಟ್ಟಿಗೆ ಇದ್ದಾರೆ. ಎಸ್ ಸಂತೋಷ್ ಅವರೇ, ಏನಿತ್ತು ಇಷ್ಟರ ಕೆಟ್ಟ ಪರಿಸ್ಥಿತಿ ಉಂಟಾಗಿದೆ? ನಾವು ಕೂಡ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಅಂದ್ರೆ ಅರ್ಧಕ್ಕರ್ಧ ಅಲ್ಲಿ ಗೋಡೆ ಬಿರುಕು ಬಿಟ್ಟಿರುವಂತದ್ದು, ಮೇಚಾವಡಿಯಲ್ಲೋ ಇವತ್ತು ನಾಳೆನೋ ಕುಸಿಯೋ ಒಂದು ರೀತಿಯಲ್ಲಿದೆ. ಏನ್ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು? ಇಷ್ಟು ದಿನ ಆದ್ರೂ ಕೂಡ ಕ್ರಮವನ್ನ ಕೈಗೊಳ್ಳದೆ. ಖಂಡಿತವಾಗಿಯೂ ರಚನೆ ಏನಂದ್ರೆ, ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಅಫಜಲ್ಪುರ ತಾಲೂಕಿನಂದ್ರೆ ಎಲ್ಲಾ ತಾಲೂಕಿನ ಹೊರತುಪಡಿಸಿ ಅಫಜಲ್ಪುರ ತಾಲೂಕಿನಲ್ಲಿ ಅತಿ ಸರ್ಕಾರಿ ಶಾಲೆಗಳು ಒಂದು ದುರಸ್ತಿ ಅಂದ್ರೆ ಕೆಟ್ಟಿರ್ತಕ್ಕಂಥ ದುರಸ್ತಿ ಶಾಲೆಗಳು ಎಲ್ಲಿದ್ದಾವೆ ಅಂದ್ರೆ ಅದು ಅಫಜಲ್ಪುರ ತಾಲೂಕಿನಲ್ಲಿ ಹೆಚ್ಚಿದೆ. ಯಾಕಂದ್ರೆ ಸಾಕಷ್ಟು ಸುದ್ದಿಗಳು ನಾವು ಪ್ರಸಾರ ಮಾಡಿರ್ತಂಥದ್ದು ತಮಗೂ ಗೊತ್ತಿದೆ. ಯಾಕಂದ್ರೆ ಈ ಒಂದು ಜೇವರ್ಗಿ ಬಿ ಗ್ರಾಮದಲ್ಲಿ, ಅಫಜಲ್ಪುರ ತಾಲೂಕಿನ ಜೇವರ್ಗಿ ಬಿ ಗ್ರಾಮದಲ್ಲಿ ಒಟ್ಟು 182 ಒಂದು ಶಾಲೆಯಲ್ಲಿ ಪಾಠ ಕಲಿತಕ್ಕಂಥ ಮಕ್ಕಳು, ಆಮೇಲೆ ಮುಖ್ಯ ಗುರುಗಳನ್ನು ಸೇರಿ ಒಟ್ಟು 6 ಜನ ಶಿಕ್ಷಕರು ಕೂಡ ಆ ಒಂದು ಶಾಲೆಯಲ್ಲಿದ್ದಾರೆ. ಒಟ್ಟು 6 ಕೋಣೆಗಳು. ಆ ಒಂದು 6 ಕೋಣೆಯಲ್ಲಿ ಒಂದು ಕೋಣೆ ಸಂಪೂರ್ಣವಾಗಿ ಅಂದ್ರೆ ಬಿದ್ದಿದೆ. ಈಗ ಹಳೆ ಕಟ್ಟಡ ಆಗಿದ್ದರಿಂದ ಕಲ್ಲಿಂದ ಕಟ್ಟಿದ್ದಾರೆ. ಈಗ ಯಾವಾಗ ಮಳೆ ಜಾಸ್ತಿ ಅಂದ್ರೆ ಜಾಸ್ತಿ ಪ್ರಮಾಣದ ಮಳೆ ಆದ ಬಳಿಕ ಆ ಒಂದು ಕಲ್ಲಿನ ಏನು ಸಿಮೆಂಟು ಮಣ್ಣು ಎಲ್ಲ ಮಿಕ್ಸ್ ಮಾಡಿ ಕಟ್ಟಿರ್ತಾರೆ, ಅದನ್ನ ಬಿರುಕು ಬಿಟ್ಟು ಸಾಕಷ್ಟು ಅಂದ್ರೆ ತನ್ನ ತಾನೇ ರಾತ್ರಿ ಅಥವಾ ಗಾಳಿ ಮಳೆಯಲ್ಲಿ ಒಂದು ಉದುರಂತ ಒಂದು ಸಂಭವನೆ ಎದುರಾಗಿದೆ. ಅಷ್ಟೊಂದು ಇಷ್ಟೊಂದು ಕಣ್ಣೀರ್ ಕಂಡ್ರು ಕೂಡ ಶಾಸಕರು ಕೂಡ ಒಂದು ನಿರ್ಲಕ್ಷ್ಯ ವಹಿಸಿದ್ದಾರೆ. ಶಿಕ್ಷಣ ಅಧಿಕಾರಿಗಳು ಮನವಿ ಮಾಡಿದ್ದಾರೆ, ಎಸ್ಡಿಎಂಸಿ ಮತ್ತೆ ಗ್ರಾಮಸ್ಥರು, ಮುಖ್ಯ ಗುರುಗಳು ಕೂಡ ಬಹಳ ಸ್ಪಷ್ಟವಾಗಿ ಅವರೇ ಹೇಳ್ಕೊಂಡಿದ್ದಾರೆ ಆ ಒಂದು ನೋವನ್ನ. ಆದಷ್ಟು ಬೇಗ ಈ ಒಂದು ಶಾಲೆಗೆ ಒಂದು ಕಡಿವಾಣ ಒಂದು ಹೊಸದಾಗಿ ನಿರ್ಮಾಣವಾಗಬೇಕು. ಮುನ್ನೆಚ್ಚರಿಕೆ ಅಂದ್ರೆ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂತ ಒಂದು ದೃಷ್ಟಿಯಿಂದ ಈ ಒಂದು ಇದಕ್ಕೊಂದು ಕಡಿವಾಣ ಹಾಕಿ ಇದಕ್ಕೊಂದು ಹೊಸದಾಗಿ ಕಟ್ಟಡ ನಿರ್ಮಾಣವಾಗಬೇಕು, ಅಂದ್ರೆ ಕಾಂಪೌಂಡ್ ವಾಲ್ ಆಗ್ಬೇಕು. ಒಂದು ಸರ್ಕಾರಿ ಶಾಲೆಯಲ್ಲಿ ಏನು ಪಾಠ ಕಲಿತಾ ಇರ್ತಕ್ಕಂಥ ಒಂದು ಮಕ್ಕಳಿಗೆ ಯಾವುದೇ ರೀತಿ ಭಯದ ವಾತಾವರಣ ನಿರ್ಮಾಣವಾಗಬಾರ್ದು ಅನ್ನುವಂತ ಒಂದು ದೃಷ್ಟಿಕೋನದಲ್ಲಿ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಮುಖ್ಯ ಗುರುಗಳಾಗಿರ್ತಕ್ಕಂಥ ಅಣ್ಣಾರಾವ್ ಪಾಟೀಲ್ ರಂಜನ. ಅಲ್ಲ ಸಂತೋಷ್, ಈ ರೀತಿಯಾಗಿ ಅವರು ಕೂಡ ಹೇಳಿದ್ದಾರೆ, ಅದನ್ನ ಗಮನಕ್ಕೆ ತಂದಿದ್ದಾರೆ ಅಂತಾನು ಕೂಡ ಹೇಳ್ತಾ ಇದ್ದೀರಾ. ಈ ಬಗ್ಗೆ ಶಾಸಕರ ಗಮನಕ್ಕೂ ಕೂಡ ಹೋಗಿದ್ಯಾ? ಒಂದು ಶಾಲೆ ಜೇವರ್ಗಿ ಬಿ ಗ್ರಾಮದಲ್ಲಿ ಈ ರೀತಿಯಾಗಿ ಸರ್ಕಾರಿ ಪ್ರಾಥಮಿಕ ಶಾಲೆ ಈ ರೀತಿಯಾಗಿ ಪರಿಸ್ಥಿತಿ ಬಂದಿರುವಂತದ್ದು? ಖಂಡಿತವಾಗೂ ರಚನೆ ಏನಂದ್ರೆ, ಸಾಕಷ್ಟು ಅಫಜಲ್ಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಸರ್ಕಾರಿ ಶಾಲೆಗಳು ಕೆಟ್ಟು ಒಂದು ಬೀಳುವಂತ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥ ತಾಲೂಕು ಅದು ಅಫಜಲ್ಪುರ ತಾಲೂಕು. ಈ ಬಾರಿ ಈ ಒಂದು ವಿಷಯದಲ್ಲಿ ಯಾಕಂದ್ರೆ ಈಗ ನಾವು ವಿಜಯೋತ್ಸವದಲ್ಲಿ ತಾವು ಗಮನಿಸಬಹುದು, ಮೇಲ್ಚಾವಣಿ ಸಂಪೂರ್ಣ ಸಿಮೆಂಟ್ ಎಲ್ಲ ಉದುರು ಬಿದ್ದು ಕೇವಲ ಸಳೆ ಕಾಣಿಸ್ತಾ ಇದ್ದಾವೆ. ಅಂದ್ರೆ ಮಕ್ಕಳನ್ನ ಜೀವ ತೆಗೆಯೋದ್ರಲ್ಲಿ ಯಾವುದೇ ಅನುಮಾನನೇ ಇಲ್ಲ. ಆ ಒಂದು ಘಟನೆ ನಡೀತಂದ್ರೆ ಆ ಒಂದು ಘಟನೆ ಆಗ್ಬಾರ್ದು ಅನ್ನುವಂತ ಒಂದು ಇದು ಇಟ್ಕೊಂಡು ಏನು ಮುಖ್ಯ ಶಿಕ್ಷಕರು ಮತ್ತೆ ಎಲ್ಲಾ ಗ್ರಾಮಸ್ಥರು ಮುನ್ನೆಚ್ಚರಿಕೆ ವಹಿಸಿ ಯಾವುದೇ ರೀತಿ ಘಟನೆ ಆಗದಾಗ ಅವರು ಕೂಡ ನಾವು ಕೂಡ ಎಚ್ಚರಿಕೆ ವಹಿಸಿ ಅಂತ ಅವರು ಕೂಡ ಹೇಳಿಕೆ ನೀಡಿದ್ದಾರೆ. ಶಾಸಕರು ಕೂಡ ಸಾಕಷ್ಟು ಬಾರಿ ಮನವಿ ಮಾಡಿದ್ದಾರೆ. ಶಾಸಕರು ಇಲ್ಲಿ ಈಗ ಸ್ಥಳೀಯಲ್ಲಿ ಲಭ್ಯ ಇಲ್ಲ, ಈಗ ಡೆಲ್ಲಿಯಲ್ಲಿದ್ದಾರೆ. ಅವರು ಬಂದ್ಮೇಲೆ ನಾವು ಶಿಕ್ಷಣಾಧಿಕಾರಿಗಳು ಮತ್ತೆ ಎಲ್ಲರೂ ಭೇಟಿ ನೀಡಿ ಇದಕ್ಕೆ ಒಂದು ಏನಾದ್ರು ನಾವು ಬಜೆಟ್ ಅಂದ್ರೆ KKRDB ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿನ ಒಂದು ಬಜೆಟ್ ಅನ್ನ ಸ್ಯಾಂಕ್ಷನ್ ಮಾಡ್ಕೊಂಡು ಸ್ವಲ್ಪ ಕಾಲಾವಕಾಶ ಟೈಮ್ ಹಿಡಿಯುತ್ತೆ, ಬಟ್ 100% ಇದಕ್ಕೊಂದು ಅಭಿವೃದ್ಧಿ ಮಾಡುವಂತ ಕೆಲಸ ಅವರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಶಿಕ್ಷಣಾಧಿಕಾರಿಗಳು ಕೂಡ ಸಾಕಷ್ಟು ರೆಸ್ಪಾನ್ಸ್ ಮಾಡಿದ್ದಾರೆ, ಜ್ಯೋತಿ ಪಾಟೀಲ್ ಅಂತ. ಈ ರೀತಿ ಒಟ್ಟಾರೆಯಾಗಿ ಅಂದ್ರೆ ಸರ್ಕಾರಿ ಶಾಲೆಗೆ ಯಾವುದೇ ರೀತಿ ನಿರ್ಲಕ್ಷ್ಯ ವಹಿಸಬಾರ್ದು ಅನ್ನುವಂತ ಒಂದು ಮನವಿ ಇದೆ ಗ್ರಾಮಸ್ಥರು. ಯಾಕಂದ್ರೆ ಈಗ ಹಳ್ಳಿಯಲ್ಲಿ ಬಡ ಜನರು ಇರ್ತಾರೆ, ಕೂಲಿ ಕಾರ್ಮಿಕರು ಇರ್ತಾರೆ, ಅವರನ್ನ ಒಂದು ಹೆಚ್ಚಿನ ಡೊನೇಷನ್ ಕೊಟ್ಟು ಬೇರೆ ಬೇರೆ ಒಂದು ಪ್ರೈವೇಟ್ ಸ್ಕೂಲ್ ಅಲ್ಲಿ ಅವರು ಕಲಿಸುವಂತ ಒಂದು ಅವ್ರ ಮನೆಯ ಒಂದು ಪರಿಸ್ಥಿತಿ ಇರೋದಿಲ್ಲ. ಆ ಕಾರಣಕ್ಕಾಗಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ಹಾಕಿದ ಮೇಲೆ ಇವರೆಲ್ಲ ಅಂದ್ರೆ ಸರ್ಕಾರಿ ಶಾಲೆ ಅಂದ್ರೆ ನಿರ್ಲಕ್ಷ್ಯ ತೋರಿಸಬಾರ್ದು. ಒಂದು ರಾಜ್ಯ ಸರ್ಕಾರ ಯಾವುದೇ ಇಲ್ಲಿ ಆದಷ್ಟು ಬೇಗ ಒಂದು ಅಭಿವೃದ್ಧಿ ಆಗ್ಬೇಕು, ಶಾಲೆ ಕಟ್ಟಡ ಆಗ್ಬೇಕು, ಯಾವುದೇ ರೀತಿ ಘಟನೆಗಳು ಆಗ್ಲಾರ್ದಂಗೆ ಅವ್ರು ಅಲ್ಲಿ ಇರ್ತಕ್ಕಂಥ ಟೀಚರ್ಸ್ ಶಿಕ್ಷಕರು ಎಲ್ಲರೂ ಕೂಡ ಒಂದು ಎಚ್ಚೆತ್ಕೊಂಡು ಈ ಒಂದು ಘಟನೆಗೆ ಒಂದು ಯಾವುದೇ ರೀತಿ ಅಹಿತಕರ ಘಟನೆ ಆಗ್ಬಾರ್ದು ಅನ್ನುವಂತ ದೃಷ್ಟಿಯಿಂದ ಬಹಳ ಒಂದು ಎಚ್ಚರಿಕೆ ವಹಿಸಿದ್ರೆ ಅಂತ ಹೇಳ್ಬೋದು ರಚನಾ. ಎಸ್, ಏನು ಸಂತೋಷ್, ಇನ್ನು ಅಲ್ಲಿ ಶಿಕ್ಷಣಾಧಿಕಾರಿಗಳು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಈಗ ರೆಸ್ಪಾನ್ಸ್ ಮಾಡಿದಾರಾ? ಸರಿಪಡಿಸೋ ಕೆಲಸವನ್ನ ಮಾಡ್ತೀನಿ, ಸರ್ಕಾರದ ಗಮನಕ್ಕೆ ತರ್ತೀನಿ ಅಂತ ಏನಾದ್ರು?
ಖಂಡಿತವಾಗ್ಲು ಮೊನ್ನೆ ಶನಿವಾರ ಅಂದ್ರೆ ಶುಕ್ರವಾರ ದಿನ ಏನು ನಮ್ಮೆಲ್ಲ ವರದಿ ತಂಡ ಹೋಗಿ ಭೇಟಿ ನೀಡ್ತೀವಿ ಶಾಲೆಗೆ ಹೋಗಿ ಭೇಟಿ ನೀಡಿದಾಗ ಅವರು ಕೂಡ ಅಲ್ಲಿ ಅಂದ್ರೆ ನಾವು ಫಸ್ಟ್ ನಮ್ದು ಏನು ಕೆಲಸ ಅಂದ್ರೆ ಫಸ್ಟ್ ವಿಡಿಯೋ ತಗೊಂಡು ಏನ್ ಸಮಸ್ಯೆ ಇದೆ ಕುಂದು ಕೊರತೆಗೆ ನಾವು ವಿಚಾರಿಸಿದಾಗ ಅವರು ಹೇಳಿಕೆಯನ್ನೇ ನೀಡಿದ್ದಾರೆ. ನಾವು ಕೂಡ ಭೇಟಿ ಮಾಡುವಂತ ಕೆಲಸ ಮಾಡಿದ ಬಟ್ ಸ್ಥಳೀಯಲ್ಲಿ ಲಭ್ಯ ಇರಲಿಲ್ಲ. ಆ ಕಾರಣಕ್ಕಾಗಿ ಏನು ಮುಖ್ಯ ಗುರುಗಳು ಇದ್ರು ಅವರು ಕೂಡ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದ್ದಾರೆ. ಆದಷ್ಟು ನಾವು ಇದಕ್ಕೆಲ್ಲ ನಾವು ಒಂದು ಅಂದ್ರೆ ಒಟ್ಟಾರೆ ಒಂದು ದುರಸ್ತಿ ಮಾಡುವಂತ ನಾವು ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಾರೆ ನಮ್ ಕಡೆಯಿಂದ ಮನವಿ ಒಂದೇ, ಯಾವುದೇ ರೀತಿ ಘಟನೆ ಆಗ್ಬಾರ್ದು, ಮಕ್ಕಳಿಗೆ ಒಂದು ಆ ಘಟನೆ ಒಳಗಡೆ ಆಗ್ಲಾರ್ದಂಗೆ ಒಂದು ಅಧಿಕಾರಿಗಳು ಎಚ್ಚೆತ್ಕೊಂಡು ಆದಷ್ಟು ಬೇಗ ಒಂದು ನಿರ್ಮಾಣಕ್ಕೆ ಇದು ನಾವು ಇಲ್ಲಿಗೆ ಬಿಡೋದಿಲ್ಲ. ಶಾಸಕರು ಬಂದ ತಕ್ಷಣ ನಾವು ಕೂಡ ನಮ್ಮ ತಂಡ ಅಂದ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಭೇಟಿ ನೀಡಿ ಈ ಒಂದು ಶಾಲೆಯ ಘಟನೆ ಬಗ್ಗೆ ನಾವು ಮುಂದೆ ಇಟ್ಟು ಯಾವ ರೀತಿ ಅವ್ರು ಕ್ರಮ ಕೈಗೊಳ್ತಾರೆ, ಯಾವ ರೀತಿ ಒಂದು ಕಟ್ಟಡದ ಬಗ್ಗೆ ಏನ್ ಬಜೆಟ್ ಅದು ಗೊತ್ತಿಲ್ಲ, ಒಟ್ಟಾರೆ ಇದಕ್ಕೊಂದು ಫಲಶ್ರುತಿ ಸಿಗುವಂತ ಕೆಲಸ ಕೂಡ ನಾವು ಮಾಡ್ತೀವಿ ಅಂತ ನಾನು ಹೇಳ್ತೀನಿ. ಎಸ್ ಸಂತೋಷ್, ಅಂದ್ರೆ ಸುಮಾರು ಟೈಮಿಂದನೂ ಕೂಡ ಇದೇ ರೀತಿ ಸಮಸ್ಯೆ ಇರುವಂತದ್ದ ಮತ್ತು ಇಷ್ಟು ವರ್ಷದಿಂದ ಇದೇ ರೀತಿ ಸರ್ಕಾರಿ ಶಾಲೆ ಅಂದ್ರೆ ಆ ಶಾಲೆ ಇಷ್ಟು ಕೆಟ್ಟ ಪರಿಸ್ಥಿತಿಲಿ ಇದೆ ಅಂತ ಹೇಳಿದ್ರು ಕೂಡ ಇಷ್ಟು ಸಮಯ ಬೇಕಿತ್ತ ಅಂದ್ರೆ ಇದನ್ನ ಸರಿಪಡಿಸೋ ಕೆಲಸ ಮಾಡ್ಲಿಕ್ಕೆ? ಖಂಡಿತವಾಗ್ಲು, ಯಾಕಂದ್ರೆ ಈಗ ಆ ಒಂದು ಶಾಲೆ ಸಂಬಂಧಪಟ್ಟಂಗೆ SDMC ಅವರು ಅಂದ್ರೆ ಅಧ್ಯಕ್ಷರುಗಳನ್ನ ನೇಮಕ ಮಾಡ್ತಾರೆ. ಆ ಒಂದು ಅಧ್ಯಕ್ಷರುಗಳನ್ನ ನೇಮಕ ಮಾಡಿದ ತಕ್ಷಣ ಅವರೆಲ್ಲ ಒಂದು ಅಂದ್ರೆ ಬಹಳ ಒಂದು ರೆಸ್ಪಾನ್ಸಿಬಲ್ ತಗೊಂಡು ಅವರು ಕೂಡ ಮುಂದೆ ನಿಂತ್ಕೊಂಡು ಅಧಿಕಾರಿಗಳಿಗೆ ಒಂದು ಮನವಿ ಮಾಡಿ ಅಧಿಕಾರಿಗಳನ್ನ ಕರ್ಕೊಂಡ್ ಬಂದು ಅವರು ಕೂಡ ಒಂದು ರೆಸ್ಪಾನ್ಸಿಬಲ್ ಅವ್ರ ಮೇಲೆ ಜಾಸ್ತಿ ಒತ್ತಡ ಇರೋದ್ರಿಂದ ಅವ್ರಿಗೆ ಒಂದು ಕೆಲಸದಲ್ಲಿ ಬಹಳ ಒಂದು ನಿಷ್ಠೆಯಿಂದ ಅಂದ್ರೆ ಆದಷ್ಟು ಬೇಗ ಮಾಡ್ಬೇಕಾಗಿತ್ತು. ಬಟ್ ಅವ್ರು ಬಹಳ ನಿರ್ಲಕ್ಷ್ಯ ವಹಿಸಿದ್ದಾರೆ. ಸುಮಾರು ಒಂದು 30 ವರ್ಷದ ಹಳೆ ಕಟ್ಟಡ ಇದೆ ರಚನಾ, 25ರಿಂದ 30 ವರ್ಷದ ಹಳೇದಿದೆ. ಯಾಕಂದ್ರೆ ಈಗ ಇವತ್ತು ನಾಳೆ ಮಳೆ ಈ ಬಾರಿ ಮಳೆ ಒಂದು ಅತಿವೃಷ್ಟಿ ಅನಾವೃಷ್ಟಿ ಅಂದ್ರೆ ಜಾಸ್ತಿ ಪ್ರಮಾಣದ ಮಳೆ ಇದ್ದ ಕಾರಣಕ್ಕಾಗಿ ಯಾವುದೇ ಸಂದರ್ಭದಲ್ಲಿ ಅವನು ಮೇಲ್ಚಾವಣಿ ಬೀಳುವಂತ ಸಂಭಾವನೆ ಅಂದ್ರೆ ಡೌಟೇ ಇಲ್ಲ ಬೀಳುವುದ್ರಲ್ಲಿ. ಆ ಪರಿಸ್ಥಿತಿಯಲ್ಲಿ ಆ ಶಾಲೆ ಇದೆ. ಆದಷ್ಟು ಬೇಗ ಅಂದ್ರೆ ಯಾವುದೇ ರೀತಿ ಘಟನೆ ಆಗ್ಲಾರ್ದಂಗೆ SDMC ಅಧ್ಯಕ್ಷರು ಮತ್ತೆ ಮುಖ್ಯ ಗುರುಗಳು ಅಣ್ಣವರ ಪಾಟೀಲ್ ಅವರು ಎಲ್ಲರೂ ಕೂಡ ಸಾಕಷ್ಟು ನಾವು ಕೂಡ ಎಚ್ಚರಿಕೆ ವಹಿಸ್ತೀವಿ ಸರ್. ಯಾವುದೇ ರೀತಿ ಮಕ್ಕಳಿಗೆ ಏನು ಅಂದ್ರೆ ಘಟನೆ ಆಗ್ಲಾರ್ದಂಗೆ ನಾವು ನೋಡ್ಕೋತೀವಿ. ಆದಷ್ಟು ಬೇಗ ಎಲ್ಲಾ ಅಧಿಕಾರಿಗಳು ಭೇಟಿ ಮಾಡ್ತೀವಿ. ನಿಮ್ ಕಡೆಯಿಂದ ತುಂಬಾ ಹೆಲ್ಪ್ ಆಗಿದೆ ಅಂತ ಅವರು ಕೂಡ ಸಾಕಷ್ಟು ಇದು ಮಾಡಿದ್ದಾರೆ. ಅದಕ್ಕೆ ಈಗ ಏನಂದ್ರೆ ಈಗ ಇಮಿಡಿಯೇಟ್ ಆಗಿ ಡೆಲ್ಲಿಯಿಂದ ಶಾಸಕರು ಮತ್ತೆ ಯಾರೇ ಬಂದ್ರು ಕೂಡ ಅಫಜಲ್ಪುರ ತಾಲೂಕಿಗೆ ನಾವು ಇಮಿಡಿಯೇಟ್ ಹೋಗಿ ಒಂದು ಶಾಲೆಯ ವಿಷಯ, ಇದು ಒಂದೇ ಶಾಲೆ ಅಲ್ಲ, ಸಾಕಷ್ಟು ಹಲವಾರು ಶಾಲೆಗಳಿದಾವೆ ಈ ಒಂದು ಪರಿಸ್ಥಿತಿಯಲ್ಲಿ ಬೀಳುವಂತ ಪರಿಸ್ಥಿತಿ. ಮೊನ್ನೆ ಆ ಕಾರಣಕ್ಕಾಗಿ ಇದ್ರ ಬಗ್ಗೆ ನಾವು ಅವ್ರ ಮುಂದೆ ಒಂದು ಇದ್ರ ಬಗ್ಗೆ ಇಟ್ಟು ಆದಷ್ಟು ಬೇಗ ಇದೊಂದು ಕಡಿವಾಣ ಅಂದ್ರೆ ಕಟ್ಟಡ ಒಂದು ನಿರ್ಮಾಣ ಮಾಡೋದಕ್ಕೆ ಒಂದು ಒತ್ತಡ ನಾವು ಕೂಡ ಇದಕ್ಕೆ ಒಂದು ಪ್ರಯತ್ನ ಪಡ್ತೀನಿ ಅಂತ ನಾನು ಹೇಳ್ತೀನಿ. ಎಸ್ ಸಂತೋಷ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ. ಏನು ರೀತಿಯಾಗಿ ಕಲಬುರಗಿ ಜಿಲ್ಲೆಯ ಅಫಜಲಾಪುರ ತಾಲೂಕಿನ ಜೇವರ್ಗಿ ಬಿ ಗ್ರಾಮದಲ್ಲಿರುವಂತ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಒಟ್ಟು 6 ಕೋಣೆಗಳಿದೆ. ಅರ್ಧಕ್ಕರ್ಧ ಭಾಗ ನೆಲಸಮ ಆಗಿದೆ. ಈಗಷ್ಟು ನಮ್ಮ ವರದಿಗಾರರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಈ ಬಗ್ಗೆ ನಾವು ರಿಪೋರ್ಟ್ ನ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಏನು ಅಧಿಕಾರಿಗಳು ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ಅಂದ್ರೆ ಮಾಡಿಸ್ಕೊಡ್ತೀನಿ ಅಂತ ಅಂದಿದ್ದಾರೆ. ಬಟ್ ಆದ್ರೆ ಇಷ್ಟು ವರ್ಷ ಬೇಕಾಗಿರ್ಲಿಲ್ಲ. 30 ವರ್ಷದ ಹಳೆ ಕಟ್ಟಡ ಅಂತ ಹೇಳಿದ್ರೆ ಅದನ್ನ ಏನು ಕೆಲವೊಂದು ವರ್ಷಗಳ ಕಳೆದ ನಂತರ ಹೋಗಿ ಅಲ್ಲಿ ಸ್ಥಿತಿಯನ್ನ ನೋಡುವಂತದಾಗ್ಲಿ ಅಥವಾ ನಾವು ಕೂಡ ನಮ್ಮ ಕಣ್ಣಿಗೆನೆ ಈ ತರ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಇಷ್ಟು ವರ್ಷಗಳು ಬೇಕಿತ್ತ ಅದು ಬಂದು ಆ ಒಂದು ಸರಿಯಾಗಿ ಗೋಡೆ ನಿರ್ಮಾಣವನ್ನ ಮಾಡೋದಾಗ್ಲಿ ಅಥವಾ ಬೇರೆ ಕಟ್ಟಡವನ್ನ ನಿರ್ಮಾಣ ಮಾಡ್ತಾರೋ ಏನು ಅದಕ್ಕೊಂದು ಸಮಸ್ಯೆಗೆ ಪರಿಹಾರ ಬೇಕು. ಆ ಪರಿಹಾರವನ್ನ ಕೊಡ್ಲಿಕ್ಕೆ ಇಷ್ಟು ಸಮಯ ಬೇಕಾಗಿತ್ತ ಅನ್ನೋದೇ ನಮ್ಮ ಪ್ರಶ್ನೆ ಆಗಿರುವಂತದ್ದು. ಇದೇ ರೀತಿಯಾಗಿ ಅರ್ಧಕ್ಕರ್ಧ ಭಾಗ ನೆಲಸಮ ಆಗಿದೆ. ಪ್ರೈಮರಿ ಸ್ಕೂಲ್ ಗೊತ್ತಾಗ್ತಿಲ್ಲ ಯಾಕೆ ಸರ್ಕಾರಿ ಶಾಲೆ ಅಂದ್ರೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅಧಿಕಾರಿಗಳಿಗೆ ಅಂತ. ಯಾರು ಅಲ್ಲ ಇವ್ರೇನು ಗ್ರಾಮದ ಮುಖಂಡರು. ಓಕೆ, ಅಲ್ಲಿ ತಗೋಬೇಕು. ಅವು ಬರ್ಬಾರ್ದ ಎಸ್ ಬನ್ನಿ ಈ ಬಗ್ಗೆ ಮಾತನಾಡಲು ಅಲ್ಲಿನ ಗ್ರಾಮದ ಮುಖಂಡರಾದಂತ ಗುರು ಅವ್ರ ನನ್ನೊಟ್ಟಿಗೆ ಇದ್ದಾರೆ. ಎಸ್ ಗುರು ಅವರ ಇಂಡಿಯನ್ಸ್ ನ್ಯೂಸ್ಗೆ ಸ್ವಾಗತ.
ನಮಸ್ತೆ ಮೇಡಮ್. ಎಸ್, ಏನಿದು ಅಫಜಲಾಪುರ ತಾಲೂಕಿನಿರುವಂತಹ ಜೇವರ್ಗಿ ಬಿರಿಮ ಅಂದ್ರೆ ನಿಮ್ಮ ಗ್ರಾಮದಲ್ಲಿ ಸರ್ಕಾರಿ ಪ್ರೈಮರಿ ಶಾಲೆ ಇಷ್ಟು ವರ್ಷದಿಂದ ಕೂಡ ಇದೇ ಒಂದು ಶಿಥಿಲಾ ವ್ಯವಸ್ಥೆಯಲ್ಲಿ ಇದ್ರೂ ಕೂಡ ಅಧಿಕಾರಿಗಳು ಯಾಕೆ ಮೌನವನ್ನ ವಹಿಸಿರುವಂತದ್ದು? ಒಂದು ದುರಂತ ಅಥವಾ ವಿಷಾದದ ಸಂಗತಿ ಅಂತ ಹೇಳ್ಬೋದು. ಕಾರಣ ಏನು ಅಂತಂದಿದ್ರೆ 2020ರಲ್ಲಿ ಒಂದು ಕೊರೋನಾ ನಂತರ ದೊಡ್ಡ ಪ್ರವಾಹ ಬಂದು ಈ ಶಾಲೆ ಎಲ್ಲಾ ನಿಮ್ಮ ಧ್ವನಿ ನನಗೆ ಕೇಳಿಸ್ತಿಲ್ಲ ಗುರು ಅವ್ರೆ. ಹೌದು, ನನ್ನ ಧ್ವನಿ ಕೇಳಿಸ್ತಾ ಇದೆನಾ? ಹೇಳಿ ಈಗ. ಆ ಶಿಥಿಲ ಪ್ರವಾಹ ಬಂದಾಗ ಇಲ್ಲಿ ನಮ್ಮ ಸ್ಥಳೀಯ ಶಾಸಕರು ಶಾಲೆಗೆ ಭೇಟಿ ಕೊಟ್ಟಿದ್ರು. ಅವಾಗ ಕೂಡ ಮೌಖಿಕವಾಗಿ ಮನವಿಯನ್ನ ಸಲ್ಲಿಸಿದ್ವಿ. ಅವಾಗ ಅಧಿಕಾರಿಗಳಿಗೆ ಗಮನಕ್ಕೂ ತಂದಿದ್ವಿ. ಆದ್ರೆ ಇಲ್ಲಿವರೆಗೂ ಆ ನಮ್ಮ ಏನು ಮನವಿ ಅದ, ಆ ಮನವಿ ಇಲ್ಲಿವರೆಗೂ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ಸರ್ಕಾರದ ಕಡೆಯಿಂದ ಅಧಿಕಾರಿಗಳ ಕಡೆಯಿಂದ ಬರದಿರುವುದು ತುಂಬಾ ದುಃಖಕರ ಅಂತ ಹೇಳ್ಬಹುದು. ಸೊ ಈ ಬಗ್ಗೆ ನೀವು ಅವ್ರಿಗೆ ಗಮನಕ್ಕೆ ತಂದಿದ್ದೀರಾ, ಮನವಿಯನ್ನ ಮಾಡಿದ್ರೆ ಇಷ್ಟಾದ್ರೂ ಕೂಡ ಏನು ರೆಸ್ಪಾನ್ಸ್ ಅನ್ನ ಮಾಡೇ ಇಲ್ಲ ಇವರಿಗೆ? ಇಲ್ಲಿವರೆಗೂ ಮಾಡಿಲ್ಲ. ಶಾಸಕರು ಸಹ ಬಂದು ಹೋದ್ರು, ಆದ್ರೆ ಯಾವುದೇ ರೀತಿ ಗಮನವನ್ನ ಈಗ ನಮ್ಮ ಗ್ರಾಮಕ್ಕ ಗಡಿ ಗ್ರಾಮಕ್ಕ ಹರಿಸಿಲ್ಲ ಅನ್ನುವಂಥದ್ದು ತುಂಬಾ ದುರಂತ. ಸೊ ಇವಾಗ ನಿಮ್ಮ ಗ್ರಾಮಸ್ಥರ ಮುಂದಿನ ನಡೆ ಏನು ಹಾಗಾದ್ರೆ ಗುರು ಅವ್ರೆ? ಈಗ ಮನವಿಯನ್ನ ಕೊಟ್ಟಿದ್ದೀವಿ. ನಂತರ ಅದಕ್ಕೆ ಯಾವುದೇ ರೀತಿಯ ಸ್ಪಂದನೆಯನ್ನ ಸರ್ಕಾರದ ಕಡೆಯಿಂದ ಆಗ್ಲಿ ಅಧಿಕಾರಿಗಳ ಕಡೆಯಿಂದ ಆಗ್ಲಿ ಸಿಗ್ಲಿಲ್ಲ ಅಂದ್ರೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಕೂರುವುದಕ್ಕಿಂತ ಅಧಿಕಾರಿಗಳ ಒಂದು ಕೋಣೆಯಲ್ಲಿ ಕುಳಿತು ತರಗತಿಯನ್ನು ನಡೆಸುವುದು ತುಂಬಾ ಉತ್ತಮ ಅಂತ ಅನಿಸುತ್ತೆ. ಕಾರಣ ಅಲ್ಲಿಯ ಕೋಣೆಗಳು ಬಿದ್ದಿದ್ವು ಅಂತಂದ್ರೆ ಸಾಯೋದು ಬಡವರ ಮಕ್ಕಳೇ. ಹೌದು ಹೌದು. ಅಂದ್ರೆ ಒಂದಲ್ಲ ಎರಡಲ್ಲ 182 ಮಕ್ಕಳು ಇರ್ತವೆ. ಅಲ್ಲಿ ಕೊರೋನಾ ಬಂದ ನಂತರ ಅಷ್ಟು ಕೋಣೆಗಳು ದುಸ್ಥಿತಿಯಲ್ಲಿ ಇದ್ವು. ಈ ಗ್ರಾಮದ ಎಲ್ಲಾ ಹುಡುಗರು ಸೇರಿ ಸ್ವಚ್ಛತೆಯನ್ನ ಮಾಡಿ ಮತ್ತೆ 2-3 ಕೋಣೆಗಳನ್ನ ಹುಡುಗರು ಕೂಡುವ ಹಾಗೆ ಮಾಡಿಕೊಟ್ಟಿದ್ದೀವಿ ನಾವು. ಆದ್ರೆ ದುರಸ್ತಿ ಮಾಡುವಂತದ್ದು ಕೈಯಿಂದ ದುಡ್ಡು ಹಾಕುವಂತ ಎಲ್ಲ ಹುಡುಗರ ಕಡೆಯಿಂದ ಆಗೋದಿಲ್ಲ. ಅದು ಸರ್ಕಾರದ ಕೆಲಸ ಕೂಡ. ಹಾಗಾಗಿ ಈ ಸುದ್ದಿಯನ್ನ ನೋಡಿ ಆದ್ರೂ ಸರ್ಕಾರ ಮತ್ತು ಅಧಿಕಾರಿಗಳು ಎಚ್ಚೆತ್ಕೊಂಡ್ರೆ ಅಲ್ಲ, ಖಂಡಿತವಾಗ್ಲೂ ಎಚ್ಚೆತ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಇದು ಸ್ಮಾಲ್ ಇಶ್ಯೂಸ್ ಅಲ್ಲ. ಅಷ್ಟು ದೊಡ್ಡ ಸ್ಕೂಲು, ಅಷ್ಟು ಮಕ್ಕಳು ಓದ್ತಾ ಇದ್ದಾರೆ. ನಾವು ಕೂಡ ನೋಡ್ತಾ ಇದೀವಿ ದೃಶ್ಯದಲ್ಲಿ ಎಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಆ ಗೋಡೆಗಳೆಲ್ಲ ಬಿರುಕ್ಬಿಟ್ಟಿದೆ, ಮೇಲ್ಚಾವಣಿ ಇವತ್ತು ನಾಳೆ ಕುಸಿಯೋ ಮಟ್ಟಕ್ಕಿದೆ. ಮಕ್ಕಳು ಪಾಪ ಹೆಂಗ್ ಪಾಠವನ್ನ ಕೇಳ್ತಾ ಇದ್ದಾರೆ ಅಂತ ತುಂಬಾ ಅದು ನೋಡಿದ್ರೆ ಮೈ ಕೋಣೆಗಳ ಇದು ನೋಡಿದ್ರೆ ಮೈ ಜುಮ್ಮನ್ನಂತ ಅಂತಲ್ಲಿ ಶಿಕ್ಷಕರು ಮತ್ತೆ ಮಕ್ಕಳ ದಿನ ದೂಡ್ತಾರೆ ಅಂದ್ರೆ ತುಂಬಾ ದುಃಖಕರ ಅಂತ ಅನಿಸ್ತದೆ. ಅಲ್ಲಿನ HM ಏನಿದ್ದಾರೆ ಅವರು ಮಾತನಾಡಿದಾರಂತ ಮೇಲಧಿಕಾರಿಗಳ ಒಟ್ಟಿಗೆ, ಮತ್ತು ಅವ್ರು ಏನ್ ಹೇಳ್ತಾ ಇದ್ದಾರೆ? ಅವ್ರು ಬಂದು 2 ವರ್ಷ ಆಯ್ತು. 2 ವರ್ಷ ಆದ್ಮೇಲೆ ಅವರು ಕೂಡ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನಗಳನ್ನ ಶಿಕ್ಷಕರು ಮಾಡಿದ್ದಾರೆ. ಅವ್ರ ಬಗ್ಗೆ ಏನಿಲ್ಲ, ಅವರು ತುಂಬಾ ಈ ಗ್ರಾಮದ ಬಗ್ಗೆ ಕಾಳಜಿಯನ್ನು ವಹಿಸಿದ್ದಾರೆ. ಆದ್ರೆ ಮೇಲಾಧಿಕಾರಿಗಳು ಸ್ವಲ್ಪ ಗಮನ ಹರಿಸಿದ್ರೆ ನಮ್ಮ ಗ್ರಾಮದ ಮಕ್ಕಳ ಬಾಳ ಸ್ವಲ್ಪ ಬಂಗಾರ ಆಗ್ತದೆ ಅಂತ. ಎಸ್ ಗುರು ಅವರೇ, ನಾವು ಕೂಡ ಈ ಬಗ್ಗೆ ಸುದ್ದಿಯನ್ನ ಮಾಡ್ತಾನೆ ಇರ್ತೀವಿ. ಯಾಕಂತ ಹೇಳಿದ್ರೆ ಇದು ಸಮಸ್ಯೆಗೆ ಒಂದು ಅಂತ್ಯ ಕೊಡ್ಲೇಬೇಕು, ಇಲ್ಲಾಂದ್ರೆ ಇದು ಬಹಳ ಇದಾಗ್ಬಿಡತ್ತೆ. ನೀವು ಕೂಡ ನಿಮ್ಮ ಪ್ರಯತ್ನವನ್ನ ಮಾಡ್ತಾ ಇರಿ. ಧನ್ಯವಾದಗಳು ಗುರು ಅವರೇ, ಇಷ್ಟು ನನ್ನೊಟ್ಟಿಗೆ ಮಾತನಾಡಿ. ಇನ್ನೊಂದು ಕೊನೆಯದಾಗಿ ತಮ್ಮ ವಾಹಿನಿಗೆ ಧನ್ಯವಾದ, ತಮಗೆ ಮತ್ತು ತಮ್ಮ ವಾಹಿನಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ, ಮತ್ತೆ ಇನ್ನೊಂದು ಇದು ಇಷ್ಟಕ್ಕೆ ಬಿಡದೆ ಒಂದು ತಾರ್ಕಿಕ ಅಂತ್ಯವನ್ನ ಈ ಸಮಸ್ಯೆ ಕಾಣಬೇಕು ಅನ್ನುವಂಥದ್ದು ತಮ್ಮಲ್ಲಿ ಖಂಡಿತವಾಗ್ಲು ಗುರು ಅವರೇ, ಇದಕ್ಕೊಂದು ನಾವು ಅಂತ್ಯವನ್ನ ಕೊಡ್ಸೋವರೆಗೂ ಕೂಡ ನಾವು ಬಿಡೋದಿಲ್ಲ. ನಮ್ಮ ಪ್ರಯತ್ನವನ್ನ ಕೂಡ ನಾವು ಮಾಡ್ತಾ ಇರ್ತೀವಿ. ಅಧಿಕಾರಿಗಳ ಗಮನಕ್ಕೆ ತರೋ ಕೆಲಸವನ್ನ ಕೂಡ ಮಾಡ್ತೀವಿ. ಧನ್ಯವಾದಗಳು ಗುರು ಅವರೇ. ಕೇಳಿದ್ರಿ, ಅಲ್ಲಿನ ಗ್ರಾಮದ ಮುಖಂಡರಾದಂತ ಗುರು ಅವ್ರ ನನ್ನೊಟ್ಟಿಗೆ ಮಾತನಾಡ್ತಾ ಹೇಳ್ತಾ ಇದ್ರು ಎಷ್ಟರ ಕೆಟ್ಟ ಪರಿಸ್ಥಿತಿಯಲ್ಲಿ ಉಂಟಾಗಿದೆ ಅಂತ ಹೇಳಿದ್ರೆ ಅದನ್ನ ನೋಡಿದ್ರೆ ಮೈ ಜುಮ್ ಅನ್ನುತ್ತೆ ಮೇಡಮ್ ಅಂತ ಹೇಳಿದ್ರು. ನಿಜಕ್ಕೂ ನಮಿಗೂ ಹಂಗೆ ಅನಿಸ್ತಾ ಇದೆ. ಯಾಕೆಂದ್ರೆ ನಾವು ವಿಜುವಲ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ಬೇಕಿದ್ರೇನೆ ಇಷ್ಟು ಒಂದು ಪರಿಸ್ಥಿತಿ ಉಂಟಾಗಿದ್ಯಾ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ ಅಂತ ಹೇಳಿದ್ರೆ, ಇನ್ನು ದಿನ ಅಲ್ಲೇ ಹೋಗಿ ಆ ಮಕ್ಕಳು ಪಾಠವನ್ನ ಹೇಗ್ ಕೇಳ್ತಾ ಇದ್ದಾರೆ ಅನ್ನೋದು ನಂಗೆ ಯಕ್ಷ ಪ್ರಶ್ನೆಯಾಗಿ ಉಳ್ತಿರುವಂತದ್ದು. ಇತ್ತ ಗೋಡೆ ಬಿತ್ತೋಗುತ್ತಾ ಅಂತ ಗೋಡೆ ನೋಡ್ಕೊಂಡು ಕೂರ್ಬೇಕಾ, ಅಥವಾ ಅಲ್ಲಿ ಮುಂದೆ ಬೋರ್ಡ್ ಅಲ್ಲಿ ಪಾಠ ಮಾಡ್ತಿರೋದನ್ನ ನೋಡ್ಬೇಕಾ ಗೊತ್ತಾಗ್ತಿಲ್ಲ. ನಿಮ್ಮ ಮಕ್ಕಳು, ಅಧಿಕಾರಿಗಳೇ, ಶಾಸಕರೇ, ನಿಮ್ಮ ಮಕ್ಕಳು ಒಳ್ಳೆ ಸ್ಕೂಲಲ್ಲಿ ಓದ್ತಾ ಇದ್ದಾರಾ ಅಥವಾ ಚೆನ್ನಾಗಿರೋ ಸ್ಕೂಲಲ್ಲಿ ಆರಾಮಾಗಿದ್ದಾರಲ್ಲಪ್ಪ ಅಂತ ನೆಮ್ಮದಿಯಾಗಿ ಏನಾದ್ರು ಇದ್ದೀರಾ ಗೊತ್ತಾಗ್ತಿಲ್ಲ. ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದೀರಾ? ಕೊರೋನಾ ಸಮಯದಿಂದನೂ ಕೂಡ ಇದೇ ರೀತಿ ಪರಿಸ್ಥಿತಿ ಉಂಟಾಗಿದೆ ಅಂತ ಈಗಷ್ಟೇ ಗ್ರಾಮದ ಮುಖಂಡರು ಕೂಡ ಹೇಳ್ತಾರೆ.
ಅಷ್ಟು ವರ್ಷಗಳು ಬೇಕಿತ್ತ ನಿಮಗೆ ಈ ಶಾಲೆಯನ್ನ ಸರಿಪಡಿಸ್ಲಿಕ್ಕೆ? ಆ ಮಕ್ಕಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವಾಗ ಓಡ್ ಬರ್ತೀರಾ, ಅಯ್ಯೋ ನಾನು ಮಾಡಿಸ್ಬಿಡ್ತೀನಿ ಅಂತ ಏನಾದ್ರು ಕೂಡ? ಒಂದು ಅಹಿತಕರ ಘಟನೆ ನಡೆಯುವುದಕ್ಕಿಂತ ಮುಂಚೆ ಎಚ್ಚೆತ್ತುಕೊಂಡು ಕ್ರಮವನ್ನ ಕೈಗೊಳ್ತಾನಲ್ಲ, ಅದು ಅಧಿಕಾರಿ, ಅದು ಶಾಸಕರು. ಅದನ್ನ ಬಿಟ್ಟು ಇಷ್ಟು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ರ. ನಿಮ್ಮ ಮಕ್ಕಳು ಇದೇ ಶಾಲೆಯಲ್ಲಿ ಓದ್ತಾ ಇದ್ರೆ ಈ ತರ ಮಾಡ್ತಿದ್ರ? ಖಂಡಿತವಾಗ್ಲೂ ಮಾಡ್ತಾ ಇರ್ಲಿಲ್ಲ. ನೀವೆಲ್ಲ ಎಲ್ಲಿ ಪಾಪ ನೀವು ಕಳಿಸ್ತೀರಾ? ನೀವು ಹೇಳಿ ಸರ್ಕಾರಿ ಶಾಲೆಗೆ? ಸರ್ಕಾರಿ ಶಾಲೆ ಅಂದ್ರೆ ಸಾಕು ನೆಗ್ಲಿಜೆನ್ಸಿ ಅಧಿಕಾರಿಗಳಿಗೆ. ಗೊತ್ತಾಗ್ತಿಲ್ಲ ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅಂತ. ದುರಂತ ಕಥೆ ಆಗ್ಬಿಟ್ಟಿದೆ ಇದು ಒಂಥರ. ಅಲ್ಲಿ ತಗೋಬೇಕು, ಅವು ಬರ್ಬಾರ್ದ ಬನ್ನಿ, ಈ ಬಗ್ಗೆ ಮಾತನಾಡಲು SDMC ಅಧ್ಯಕ್ಷರಾದಂತಹ ಶಿವರುದ್ರ ಅವರು ನನ್ನೊಟ್ಟಿಗೆ ಇದ್ದಾರೆ. ಶಿವರುದ್ರ ಅವರೇ, ಇಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಉಂಟಾಗಿದೆ, ಒಂದು ದುರಂತ ಕಥೆಯಂತ ಒಂದು ಪರಿಸ್ಥಿತಿ ಉಂಟಾಗಿದೆ ನಿಮ್ಮ ಪ್ರೈಮರಿ ಶಾಲೆಗೆ. ಯಾಕೆ ಇಷ್ಟು ಪರಿಸ್ಥಿತಿ ಉಂಟಾಗ್ತಾ ಇದ್ರು ಕೂಡ ಏನು ಅಧಿಕಾರಿಗಳಿಗೆ ಕಾಣಿಸ್ತಿಲ್ವಾ? ಅಥವಾ ಕಾಣಿಸಿದ್ರು ಕೂಡ ನಮಗೆ ಯಾಕೆ ಬೇಕು, ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರಲ್ಲ, ನಮ್ಮ ಮಕ್ಕಳಲ್ಲ ಅಂತ ಏನಾದ್ರು ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರಾ? ಇಲ್ಲ ಮೇಡಮ್, 2-3 ಸಾರಿ ನಾವು ಹೋಗಿದ್ವಿ, ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಯಾರಿಗೆ? ಇಲ್ಲಿ ತಾಲೂಕ್ ಪಂಚಾಯತಿಗೆ ಕೊಟ್ಟಿದ್ದೀವಿ ಮೇಡಮ್, ಮತ್ತೆ ಅಲ್ಲಿ ಗ್ರಾಮ ಪಂಚಾಯತಿಗೆ, ಬಿ ಆಫೀಸ್ಗೆ ಲೆಟರ್ ಕೊಟ್ಟಿದ್ದೀವಿ ಮೇಡಮ್. ಮತ್ತೆ ಒಂದ್ಸಾರಿ MLA ಅವ್ರು ಬಂದಿದ್ರು, MLA ಅವ್ರಿಗೆ ಸಹ ನಾನು ತಗೊಂಡ್ಬಿಟ್ಟು ಎಲ್ಲ ಸ್ಕೂಲ್ ಎಲ್ಲ ತಿರುಗಾಡಿ ಒಂದ್ಸಾರಿ ತೋರಿಸಿದ್ರು ಮೇಡಮ್. ಮಾಡ್ತೀನಿ ಅಂತ ಅಂದಿದ್ದಾರೆ, ಅದು ಹಾಗೆ ಮುಂದೋಡ್ತಾ ಇದೆ ಮೇಡಮ್ ಅಷ್ಟೇ. ಬರೀ ಭರವಸೆಯನ್ನ ಕೊಡ್ತಾ ಇದ್ದಾರೆ, ಮಾಡಿಸ್ಕೊಡ್ತೀನಿ ಅಂತ. ಇನ್ನು ಕೂಡ ಕೆಲಸವನ್ನ ಮಾಡೋ ಕೆಲಸ ಮಾಡಿಲ್ಲ ಇವರು. ಇಲ್ಲ ಮೇಡಮ್, ಇಲ್ಲ. ಶಾಸಕರು ಏನ್ ಹೇಳ್ತಿದ್ರು? ಇಲ್ಲ, ಮಾಡಿಸ್ಕೊಡ್ತೀನಿ, ಒಂದ್ 4 ರೂಮ್ ಸೆಂಕ್ಷನ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಮೇಡಮ್. ಇಷ್ಟು ವರ್ಷ ಬೇಕಿತ್ತಂತ ಇವ್ರುಗಳಿಗೆ ಮಾಡಿಸ್ಕೊಡ್ಲಿಕ್ಕೆ? ಮಕ್ಕಳು ಇಷ್ಟು ವರ್ಷ ಇದೇ ರೀತಿ ಪಾಠ ಕೇಳೋ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳಿದ್ರೆ, ಸೊ ನೀವೆಲ್ಲ ಲೆಟರ್ಗಳನ್ನ ಕೊಟ್ಟಿದ್ದೀರಾ, ಮನವಿಯನ್ನ ಮಾಡಿದ್ರೆ, ಏನ್ ಮಾಡಿದ್ರು ಕೂಡ ಅಧಿಕಾರಿಗಳು ರೆಸ್ಪಾನ್ಸ್ ಮಾಡ್ತಿಲ್ಲ ನಿಮಗೆ, ಬರೀ ಭರವಸೆ ಕೊಡ್ತಿದ್ದಾರೆ. ಹಾ ಮೇಡಮ್, ಭರವಸೆ. ಎಸ್ ಶಿವರುದ್ರ ಅವರೇ, ಧನ್ಯವಾದಗಳು ನನ್ನೊಟ್ಟಿಗೆ ಎಷ್ಟೊತ್ತು ಮಾತನಾಡೋದಕ್ಕೆ. ಏನು ಈ ರೀತಿಯಾಗಿ ಸರ್ಕಾರಿ ಶಾಲೆ ಅಂದ್ರೆ ಅಧಿಕಾರಿಗಳಿಗೆ ನಿರ್ಲಕ್ಷ್ಯ ಎಂಬ ಪರಿಸ್ಥಿತಿ ಉಂಟಾಗಿರುವಂತದ್ದು ಅಫಜಲಾಪುರ ತಾಲೂಕಿನ ಜೇವರ್ಗಿ ಬಿ ಗ್ರಾಮದಲ್ಲಿರುವಂತಹ ಪ್ರಾಥಮಿಕ ಶಾಲೆ ಇವತ್ತೋ ನಾಳೆನೋ ಬಿದ್ದೋಗೋ ಪರಿಸ್ಥಿತಿ ಉಂಟಾಗಿದೆ. ಅದೇ ಪರಿಸ್ಥಿತಿಯಲ್ಲಿ 182 ಮಕ್ಕಳು, 6 ಶಿಕ್ಷಕರು, ಪಾಠವನ್ನ ಮಾಡುವಂತ ಶಿಕ್ಷಕರು, ಪಾಠವನ್ನ ಕೇಳುವಂತ ಮಕ್ಕಳು, ವಾತಾವರಣ ಅಲ್ಲಿ ಇರುವಂತದ್ದು. ಇಷ್ಟ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸ್ತಾ ಇರೋದು ಯಾಕೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಹಲೋ, ನಮಸ್ತೆ. ಜ್ಯೋತಿ ಪಾಟೀಲ್ ಅವರು ಮಾತಾಡ್ತಿರೋದಲ್ವಾ, ಶಿಕ್ಷಣಾಧಿಕಾರಿಗಳು? ಹೌದು, ನಾವು ಈಡೆನ್ಸ್ ವಾಹಿನಿಯಿಂದ ಮಾತಾಡ್ತಿರೋದು, ನ್ಯೂಸ್ ಚಾನೆಲ್ ಇಂದ. ಎಸ್, ಏನು ಅಫಜಲಾಪುರ ತಾಲೂಕಿನ ಜೇವರ್ಗಿ ಬಿ ಗ್ರಾಮದಲ್ಲಿರುವಂತಹ ಸರ್ಕಾರಿ ಪ್ರಾಥಮಿಕ ಶಾಲೆ ಇವತ್ತೋ ನಾಳೆನೋ ಬಿದ್ದೋಗ ಸ್ಥಿತಿ ಉಂಟಾಗಿದೆ. ಈ ಬಾರಿ ಅಲ್ಲಿನ ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ, ಅಲ್ಲಿನ HM ಕೂಡ ನಿಮ್ಮ ಗಮನಕ್ಕೆ ತಂದಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಯಾಕೆ ಇದು ನಿಮ್ ಗಮನಕ್ಕೆ ಬಂದಿದ್ಯಾ? ಫಸ್ಟ್ ಆಫ್ ಆಲ್ ಬಂದಿದೆ ಮೇಡಮ್. ಶಿಥಿಲಾವಸ್ಥೆಯಲ್ಲಿ ಕಟ್ಟಡಗಳು ಇರ್ತಕ್ಕಂಥ ಶಾಲೆಗಳ ಪಟ್ಟಿ ತೆಗೆದುಕೊಂಡಿದ್ದೀವಿ. PWD KRDB ಒಂದು ಯೋಜನೆಯಲ್ಲಿ ಕೆಲವೊಂದು ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಜೇವರ್ಗಿ ಬಿ ಅನ್ನು ಕೂಡ ಈ ವರ್ಷದಲ್ಲಿ ನಾವು ಆಯ್ಕೆ ಮಾಡ್ಕೋತೀವಿ.
ಬಟ್ ಇದು ತುಂಬಾ ವರ್ಷದಿಂದ ಕೂಡ ಇದೇ ರೀತಿ ಪರಿಸ್ಥಿತಿ ಇದೆ. ಯಾಕೆ ಇಷ್ಟು ಬೇಕಿತ್ತು ಅದು? ಮೇಡಮ್ ನಾನು ಈಗ 1.5 ತಿಂಗಳಾಯ್ತು ಮೇಡಮ್ ನಾನು ಬಂದು Okay. ಪ್ರಭಾರಿ ಆಗಿದ್ದೀನಿ. ನೀವ್ ಬಂದ್ಮೇಲೆ ಇದು ನಿಮ್ ಗಮನಕ್ಕೆ ಬಂದಿದ್ಯಾ? ಬಂದಿದೆ ಮೇಡಮ್. ನಾನು ಆಲ್ರೆಡಿ ಇದಕ್ಕಿಂತ ಒಂದು ಈ ರೀತಿ ಇರ್ತಕ್ಕಂತ ಶಾಲೆಗಳ ಪಟ್ಟಿಯನ್ನು ತೆಗೆದುಕೊಂಡಿದ್ದೀವಿ. ಅದು ಈಗ ಹಂತ ಹಂತವಾಗಿ ಕೆಲವೊಂದು ಶಾಲೆಗಳನ್ನು ತೆಗೆದುಕೊಂಡು ಮಾಡ್ಬೇಕಾಗಿದೆ. ಸೊ ಇದಕ್ಕೆ ಯಾವಾಗ ಅಂತಿಮನ್ನ ಕೊಡ್ಲಿಕ್ಕೆ ಆಗುತ್ತೆ ಮ್ಯಾಮ್? ಮೇಡಮ್ ಈಗ ಇವತ್ತು ನಮ್ಮ ಕಚೇರಿಯಿಂದ ಇಬ್ರು ಅಧಿಕಾರಿಗಳನ್ನ ಕಳಿಸ್ತಾ ಇದ್ದೀನಿ ಅಲ್ಲಿ ಎಲ್ಲಾ ನೋಡ್ಕೊಂಡ್ ಬರೋದಕ್ಕೆ. ಎಲ್ಲಿಗೆ? ಮತ್ತೆ ಹೌದು ಮೇಡಮ್, ಹೌದು ಕಳಿಸ್ತಾ ಇದ್ದೀವಿ. ಆಮೇಲೆ ಮತ್ತೆ ನಮ್ಮ ತಾಲೂಕಾ ಪಂಚಾಯತ್ಗೆ ಕೂಡ ಅದೊಂದು ಮಾಹಿತಿಯನ್ನು ಕೊಟ್ಟು ತಕ್ಷಣಕ್ಕೆ ಯಾವ್ದಾದ್ರು ಅನುದಾನ ಇದ್ರೆ ಮಾಡಕ್ಕೆ ಹೇಳ್ಬೇಕು ಅಂತ ನಾನು ತೀರ್ಮಾನ ತೆಗೆದುಕೊಂಡು. ಖಂಡಿತವಾಗ್ಲು ಮೇಡಮ್, ನೀವೇನಾದ್ರೂ ಈ ಕೆಲಸವನ್ನ ಮಾಡಿಸ್ಕೊಟ್ರೆ ಬಹಳಷ್ಟು ಖುಷಿ ಆಗುತ್ತೆ. ಯಾಕಂದ್ರೆ 182 ಮಕ್ಕಳು ಅಲ್ಲಿ ಪಾಠವನ್ನ ಕೇಳ್ತಾ ಇದಾರೆ ಜೀವವನ್ನ ಕೈಲಿ ಇಟ್ಕೊಂಡು. ಅಂದ್ರೆ ಇಟ್ಸ್ ನಾಟ್ ಎ ಸ್ಮಾಲ್ ಇಶ್ಯೂಸ್, ಬಿಕಾಸ್ ನಿಮ್ಗೂ ಗೊತ್ತಿರುತ್ತೆ. ಇಲ್ಲ ಮೇಡಮ್, ಇಲ್ಲ, ನಾನು ನನ್ನ ಒಂದು ಪ್ರಯತ್ನ ಮೀರಿ ಕೆಲಸ ಮಾಡ್ತೀನಿ ಮೇಡಮ್. ಎಸ್ ಮ್ಯಾಮ್, ನಾವು ಕೂಡ ಕಾಯ್ತಿರ್ತೀವಿ ನೀವೇನಾದ್ರೂ ಒಂದು ಅಂತಿಮನ್ನ ಕೊಡ್ತೀರಾ ಅಂತ. ಸೊ ಧನ್ಯವಾದಗಳು ಈಡನ್ಸ್ ವಾಹಿನಿ ಒಟ್ಟಿಗೆ ಇಷ್ಟೊತ್ತು ಮಾತನಾಡೋದಕ್ಕೆ. ಓಕೆ ಮೇಡಮ್, ಥ್ಯಾಂಕ್ಸ್. ಎಸ್, ಏನು ಅಲ್ಲಿನ ಶಿಕ್ಷಣಾಧಿಕಾರಿಗಳಾದಂತ ಏನು ನನ್ನೊಟ್ಟಿಗೆ ಮಾತನಾಡ್ತಾ ಇದ್ರು ಜ್ಯೋತಿ ಪಾಟೀಲ್ ಅವರು, ಶಿಕ್ಷಣಾಧಿಕಾರಿಗಳು. ಅವರು ಕೂಡ ಹೇಳ್ತಾ ಇದ್ರು ನನ್ ಬಂದು 1.5 ತಿಂಗಳಾಗಿದೆ ಅಷ್ಟೇ, ನನ್ನ ಗಮನಕ್ಕೆ ಬಂದಿದೆ. ಈಗಾಗಲೇ ಏನು ಅಫಜಲಾಪುರ ತಾಲೂಕಿನಲ್ಲಿರುವಂತಹ ಶಿಥಿಲಾ ವ್ಯವಸ್ಥೆಯಲ್ಲಿರುವಂತಹ ಸರ್ಕಾರಿ ಶಾಲೆಗಳ ಪಟ್ಟಿಯನ್ನ ಕೂಡ ಮಾಡ್ಕೊಂಡಿದೀವಿ. ಆ ಪಟ್ಟಿಯಲ್ಲಿ ಜೇವರ್ಗಿ ಬಿ ಗ್ರಾಮ ಕೂಡ ಇದೆ. ಸೊ ಸರಿಪಡಿಸೋ ಕೆಲಸವನ್ನ ಮಾಡ್ತೀನಿ ಅಂದ್ರು. ಇನ್ನ ಒಂದು ಮಾತನ್ನ ಕೂಡ ಹೇಳಿದ್ದಾರೆ, ನನ್ನ ಕಚೇರಿಯಿಂದ ಇಬ್ಬರನ್ನ ನಾನು ಕಳಿಸ್ತಾ ಇದ್ದೀನಿ ಇವತ್ತು ಅಲ್ಲಿನ ವ್ಯವಸ್ಥೆಯನ್ನ ನೋಡ್ಲಿಕ್ಕೆ. ಖಂಡಿತವಾಗ್ಲೂ ನಾನು ಇದನ್ನ ಮಾಡಿಸ್ಕೊಡ್ತೀನಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಸೊ ಇದು ಭರವಸೆಯಾಗೆ ಉಳಿಯುತ್ತಾ, ಮಾತಲ್ಲೇ ಉಳಿಯುತ್ತಾ, ಅಥವಾ ಮಾತು ಕೆಲಸಕ್ಕೆ ತಿರುಗುತ್ತಾ, ಇದನ್ನೆಲ್ಲವನ್ನ ಕೂಡ ಕಾದ್ ನೋಡ್ಬೇಕಾಗಿದೆ. ನಮ್ಗೂ ಕೂಡ ಒಂದು ಹೋಪ್ ಇದೆ, ಮಾಡಿಸ್ಕೊಡ್ತಾರೆ. ಈ ಸರ್ಕಾರಿ ಶಾಲೆಗೆ ಏನಾದ್ರೂ ಒಂದು ತಾರ್ಕಿಕವಾದ ಅಂತ್ಯವನ್ನ ಕೊಡ್ತಾರೆ ಅಂತ ನಾವು ಕೂಡ ಕಾಯ್ತಿರ್ತೀವಿ. ನಮ್ಮ ಶಾಲೆಯ ಸ್ಥಿತಿಗತಿಗಳ ಬಗ್ಗೆ ಹೇಳುವುದಾದರೆ, ನಮ್ಮ ಶಾಲೆಯ ಕಟ್ಟಡ ಸಂಪೂರ್ಣ ದುಸ್ಥಿತಿಯಲ್ಲಿದ್ದು ಮಕ್ಕಳಿಗೆ ಅಪಾಯದ ಸ್ಥಿತಿಯಲ್ಲಿರುವುದರಿಂದ ಈ ಕಟ್ಟಡವನ್ನು ನೆಲಸಮಗೊಳಿಸುವ ಕುರಿತು ನಾನು ಹಾಗೂ ನಮ್ಮ SDMC ಅಧ್ಯಕ್ಷರು ಎಲ್ಲ ಸದಸ್ಯರು ಕೂಡಿ ಏನಪ್ಪ ಅಂತಂದರೆ ಈಗಾಗಲೇ ಸ್ಥಳೀಯ ಆಡಳಿತ ಸಂಸ್ಥೆಗಳಾದಂಥ ಗ್ರಾಮ ಪಂಚಾಯಿತಿ ನಂದರ್ಗಕ್ಕೂ ಹಾಗೂ ತಾಲೂಕಾ ಪಂಚಾಯಿತಿ ಅಫಜಲ್ಪುರ್ ಇವರಿಗೆ ಕಟ್ಟಡವನ್ನು ಶೀತಲಗೊಂಡ ಕಟ್ಟಡವನ್ನು ಪರಿಶೀಲನೆ ಮಾಡಿ ನೆಲಸಮಗೊಳಿಸುವ ಕುರಿತು ಮಾಹಿತಿಯನ್ನು ಏನಪ್ಪ ಅಂದ್ರೆ ಕೊಟ್ಟಿದ್ದೇವೆ. ಅದೇ ರೀತಿಯಾಗಿ ಮುಖ್ಯವಾಗಿ ಇನ್ನೂ ನಮ್ಮ ಶಾಲೆಯ ಸಮಸ್ಯೆಗಳು ಹೇಳಬೇಕಾದ್ರೆ, ಮುಖ್ಯವಾಗಿ ಶಾಲೆಗೆ ಏನಪ್ಪ ಅಂದ್ರೆ ಕಂಪೌಂಡದ ಕೊರತೆ ಇಲ್ಲ. ಒಟ್ಟಾರೆ ಕಂಪೌಂಡ್ ವ್ಯವಸ್ಥೆ ಇರುವುದಿಲ್ಲ. ಕಂಪೌಂಡ್ ವ್ಯವಸ್ಥೆ ಇಲ್ಲದ ಕಾರಣ ಈಗಾಗಲೇ ಶಾಲೆ 2023 ಮತ್ತು 24ನೇ ಸಾಲಿನಲ್ಲಿ ಒಂದು ಬಾರಿ ಕಳ್ಳತನವಾಗಿದೆ. ಅದೇ ರೀತಿಯಾಗಿ ಪ್ರತಿ ಬಾರಿನೂ ಕೂಡ ಏನಪ್ಪ ಅಂತಂದ್ರೆ ವರ್ಷದಲ್ಲಿ 1 ಬಾರಿಯೋ ಅಥವಾ 2 ಬಾರಿ ಶಾಲೆ ನಿರಂತರವಾಗಿ ಕಳ್ಳತನ ಆಗುತ್ತಿರುವುದರಿಂದ ನಮಗೇನಪ್ಪ ಅಂದ್ರೆ ಮಕ್ಕಳ ಆಹಾರ ಧಾನ್ಯಗಳು, ದವಸ ಧಾನ್ಯಗಳಿಗೆ ಏನಪ್ಪ ಸುರಕ್ಷಿತವಾಗಿಡಲು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದೇವೆ. ಮುಖ್ಯವಾಗಿ ಏನಪ್ಪ ಅಂತ ಕೇಳಿದ್ರೆ ಶಾಲೆಯ ಕಟ್ಟಡ ಅವ್ಯವಸ್ಥೆ ಇರುವುದರಿಂದ ಶಾಲೆಯ ಶಿಕ್ಷಕರು ಮತ್ತು ಮಕ್ಕಳು ಏನಪ್ಪ ಅಂದ್ರೆ ಕ್ಲಾಸ್ ರೂಮ್ನಲ್ಲಿ ಕುಳಿತು ಪಾಠವನ್ನು ಕೇಳಲು ಭಯಪಡ್ತಾ ಇದ್ದಾರೆ. ಅದಕ್ಕಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಸೂಕ್ತವಾದಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತಕ್ಕಂಥ ಬಲವಾದಂಥ ಒಂದು ನಂಬಿಕೆಯ ಮೇಲೆ ನಾವು ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದೇವೆ. ಮುಖ್ಯವಾಗಿ ಇನ್ನೊಂದು ಹೇಳಬೇಕಾದ್ರೆ, ಶಾಲೆಯ ಪಕ್ಕದಲ್ಲಿ ಏನಪ್ಪ ಅಂದ್ರೆ ಬೋರಿ ಹಳ್ಳ ಅಂತಕ್ಕಂಥ ಒಂದು ಹಳ್ಳವನ್ನು ಹರಿತಿದೆ. ಕಂಪೌಂಡದ ಸುರಕ್ಷತೆ ಇಲ್ಲ ಕಾರಣ ಮಕ್ಕಳಿಗೆ ಏನಪ್ಪ ಅಂದ್ರೆ ಅಲ್ಲಿ ಏನಪ್ಪ ಅಂದ್ರೆ ಏನಾದರೂ ಆಗ್ತದೆ ಅಂತಕ್ಕಂಥ ಭಯವನ್ನು ಕೂಡ ನಾವು ಅನುಭವಿಸ್ತಾ ಇದ್ದೇವೆ. ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ, ಮುಖ್ಯವಾಗಿ ಮೊದಲು ಆ ಶಾಲೆಯ ಆಡಳಿತ ವ್ಯವಸ್ಥೆ ಅದು ಸಂಪೂರ್ಣ ಸುರಕ್ಷತೆ ಅನ್ನಬೇಕಾದ್ರೆ ಶಾಲೆಗೆ ಕಂಪೌಂಡವನ್ನು ಮಾಡಿಕೊಡಬೇಕಾಗಿ ತಮ್ಮ ನ್ಯೂಸ್ ಚಾನಲ್ ಮುಖಾಂತರ ತಮ್ಮಲ್ಲಿ ನಾನೇನಪ್ಪ ಅಂತಂದರೆ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ.